ಪರಪ್ಪನ ಅಗ್ರಹಾರದ ಜೈಲಿನಿಂದ ಹೊರಬಿದ್ದಿರುವಂತಹ ವಿಡಿಯೋಗಳು ಜೈಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಖೈದಿಗಳು ಯಾವ ರೀತಿ ಮೆರಿತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರಾಜಾತಿಥ್ಯದ ಪ್ರಕರಣ, ಪಬ್ಲಿಕ್ ಟಿವಿಯ ಸತತ ವರದಿಯ ಬೆನ್ನಲ್ಲೇ ಸಮಗ್ರ ತನಿಖೆಗೆ ಆದೇಶ. ವೈರಲ್ ವಿಡಿಯೋಗಳ ಬಗ್ಗೆ ಕಾರಾಗೃಹ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಏನಂತ? ವೈರಲ್ ಆಗಿರುವಂತಹ ವಿಡಿಯೋ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸಮಗ್ರವಾದಂತಹ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಸಮಗ್ರ ತನಿಖೆಯನ್ನು ನಡೆಸಿ ಮಾಹಿತಿ ನೀಡೋದಾಗಿ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ ಆಗಿದೆ. ಪ್ರತಿ ಬಾರಿಯೂ ಕೂಡ ರಾಜಾತಿಥ್ಯದ ಪ್ರಕರಣ ಬಂದಾಗ ಇದೊಂದು ರೆಡಿಮೇಡ್ ಸ್ಟೇಟ್ಮೆಂಟ್, ವರದಿ, ತನಿಖೆ, ತಲೆದಂಡ. ಅದನ್ನು ಬಿಟ್ಟು ಇಲ್ಲಿಯವರೆಗೂ ಕೂಡ ವ್ಯವಸ್ಥೆಯನ್ನು ಸರಿ ಮಾಡುವಂತಹ ಕೆಲಸ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ಜೈಲು ವ್ಯವಸ್ಥೆ ಹಾಳಾಗಿ ಹಲವು ವರ್ಷಗಳೇ ಆಗಿ ಹೋಗಿದೆ. ಅದನ್ನು ಸರಿ ಮಾಡಬೇಕು ಅಂದರೆ ಎಚ್ಚರಿಕೆಯನ್ನು ಕೊಡೋದು, ತನಿಖೆಯನ್ನು ನಡೆಸೋದು, ವರದಿಯನ್ನು ಪಡೆಯೋದ್ರಿಂದ ಆಗಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಿದ್ರೂ ಕೂಡ ಗೃಹ ಇಲಾಖೆ ಎಲ್ಲವೂ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಸುಮ್ಮನಿರೋದಾದರೂ ಯಾಕೆ? ಈ ಸಿಂಡಿಕೇಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋರನ್ನು ಬಲಿ ಹಾಕುವಂತಹ ಕೆಲಸ ಇಲ್ಲಿವರೆಗೂ ಆಗ್ತಾ ಇಲ್ವಲ್ಲ, ಯಾಕೆ ಅಂಥೇಳಿ? ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಸಜಾ ಖೈದಿಗಳಿಗೂ ಕೂಡ ಐಷಾರಾಮಿ ಜೀವನವನ್ನು ನಡೆಸ್ತಿರೋಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅಲ್ಲಿಯ ಅಧಿಕಾರಿಗಳು ಮಾಡಿಕೊಡ್ತಿರುವಂಥದ್ದನ್ನು ಈಗಾಗಲೇ ಜಗತ್ ಜಾಹೀರಾತಾಗಿರುವಂಥದ್ದು. ರೇಪಿಸ್ಟ್ ಉಮೇಶ್ ರೆಡ್ಡಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿದ್ದಂತಹ ರನ್ಯಾರಾವ್ ಅವರ ಗೆಳೆಯ ತರುಣ್ ಸೇರಿದಂತೆ ಉಗ್ರನಿಗೂ ಕೂಡ ಭಾಳ ಐಷಾರಾಮಿಯಾಗಿ ಜೀವನ ನಡೆಸಲಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು. ಇದು ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ಬಂದರೆ ಇಂಥ ವಿಡಿಯೋಗಳು ಹಲವಾರು ಬಾರಿ ಹೊರಗಡೆ ಬಂದಿರುವಂಥದ್ದು. ಈ ಹಿಂದೆ ದರ್ಶನ್ ಅವರು ಕೂಡ ಮೊದಲ ಬಾರಿ ಜೈಲಿಗೆ ಹೋಗಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಐಷಾರಾಮಿ ಜೀವನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಂಥದ್ದು. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು FIR ಆಗಿ ತನಿಖೆ ಮಾಡಿ ಆ ತನಿಖಾ ಹಂತದಲ್ಲಿರುವಂಥ ಕೇಸ್ ಚಾರ್ಜ್ ಶೀಟ್ ಹಂತದಲ್ಲೂ ಕೂಡ ಇರುವಂಥದ್ದು. ಅದರ ಬೆನ್ನಲ್ಲೇ ಇದೇ ರೀತಿಯಾಗಿ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗಿರೋದ್ರಿಂದ ಈಗಾಗಲೇ ಗೃಹ ಇಲಾಖೆಯ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಬಂದಿಖಾನೆಯ ADGP ಆಗಿರುವಂಥ ದಯಾನಂದ್ ಅವರು ಈ ಘಟನೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಿ ಅನ್ನುವಂಥ ಮಾಹಿತಿಯನ್ನು ಜೈಲು ಅಧಿಕಾರಿಗಳ ಬಳಿ ಕೇಳಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗಿರುವಂಥದ್ದು. ಹಾಗಾಗಿ ಸೋಮವಾರದಷ್ಟರೊಳಗಾಗಿ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಆಧಾರಿತ ಏನು ಮಾಹಿತಿ ಇದೆ ಅದರ ವಿಡಿಯೋ ವರದಿಯನ್ನು ಕೊಡಲಿಕ್ಕೆ ಈಗಾಗಲೇ ಜೈಲು ಅಧಿಕಾರಿಗಳು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್. ತಮ್ಮೆಲ್ಲ ಮಾಹಿತಿಗಾಗಿ ವಿಡಿಯೋಗಳನ್ನು ನೋಡಿ, ಜೈಲಿನ ವ್ಯವಸ್ಥೆಯನ್ನು ನೋಡಿ ಜನ ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ಜೈಲು ಅನ್ನೋದರ ಬದಲಾಗಿ ಪರಪ್ಪನ ಅಗ್ರಹಾರದ ಅತಿಥಿ ಗೃಹ ಅಂಥೇಳಿ ಹೆಸರನ್ನು ಬದಲಾಯಿಸಿ ಕ್ರಿಮಿನಲ್ಗಳಿಗೆ, ಕೈದಿಗಳಿಗೆ, ಸಜಾ ಕೈದಿಗಳಿಗೆ ಇಲ್ಲಿ ರಾಜಾತಿಥ್ಯ ಕೊಡಲಾಗುತ್ತೆ ಅಂಥೇಳಿ ಬೋರ್ಡ್ ಹಾಕಿ ಹೆಚ್ಚಿನ ಮಾಹಿತಿಗಾಗಿ ಗೃಹ ಇಲಾಖೆ ಬಂದಿಖಾನೆಯ ADGPಯನ್ನು ಕಾಂಟ್ಯಾಕ್ಟ್ ಮಾಡಿ ಅನ್ನುವಂತಹ ವ್ಯಾಖ್ಯಾನಗಳು, ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನಾದರೂ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕು.